ಸೂಪರ್ಫುಡ್ ಅಂದ ತಕ್ಷಣ ನಮ್ಮ ತಲೆಗೆ ಬರೋದೇನು? ತುಂಬಾನೇ ದುಬಾರಿ, ಎಲ್ಲೋ ಸಾರೆನ್ನಲ್ಲಿ ಬೆಳೆಯೋ ಹಣ್ಣುಗಳು, ಬೀಜಗಳು ಅಲ್ವಾ? ನಮ್ಮ ಆರೋಗ್ಯದ ದೊಡ್ಡ ದೊಡ್ಡ ಸೀಕ್ರೆಟ್ಸ್ ಎಲ್ಲ ಇಷ್ಟೊಂದು ಕಾಸ್ಟ್ಲಿಯಾಗಿರ್ಬೇಕಾ? ಒಂದು ವೇಳೆ ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಸೂಪರ್ಫುಡ್ ನಮ್ಮ ಮನೆ ಹಿಂದೇನೆ ಎಲ್ಲರಿಗೂ ಸುಲಭವಾಗಿ ಸಿಗೋ ಹಾಗೆ ಬೆಳೆಯುತ್ತಿದ್ರೆ? ಬನ್ನಿ, ಆ ಅದ್ಭುತ ಸಸ್ಯ ಯಾವುದು ಅಂತ ನೋಡೋಣ. ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ನಾವು ಮೊದಲು ಸೂಪರ್ ಫುಡ್ ಅನ್ನೋ ಒಂದು ಭ್ರಮೆ ಇದೆಯಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ನಮ್ಮ ಮನೆ ಪಕ್ಕದಲ್ಲೇ ಇರೋ ಅಸಲಿ ಸೂಪರ್ ಫುಡ್ ಅಂದ್ರೆ ನುಗ್ಗೆ ಸೊಕ್ಕಿನ ಅದ್ಭುತ ಗುಣಗಳನ್ನ ನೋಡೋಣ. ಅದನ್ನ ಹೇಗೆಲ್ಲ ತಿನ್ಬೋದು ಅನ್ನೋ ಸಿಂಪಲ್ ಟಿಪ್ಸ್ ಕೊಡ್ತೀನಿ. ಮತ್ತು ಕೊನೆಗೆ ಪ್ರಕೃತಿಯ ಈ ಗಿಫ್ಟ್ ಬಗ್ಗೆ ಒಂದು ಆಸಕ್ತಿಕರ ವಿಚಾರದೊಂದಿಗೆ ಮುಗಿಸೋಣ. ಸರಿ, ನಮ್ಮ ಮೊದಲನೇ ಭಾಗ ಸೂಪರ್ ಫುಡ್ ಭ್ರಮೆ. ಇಲ್ಲಿ ನಾವು ಸೂಪರ್ ಫುಡ್ ಅನ್ನೋ ಪದದ ಹಿಂದೆ ಇರೋ ಮಾರ್ಕೆಟಿಂಗ್ ಮತ್ತು ದುಬಾರಿ ಆಹಾರಗಳ ಬಗ್ಗೆ ಸ್ವಲ್ಪ ಮಾತಾಡೋಣ. ಸೂಪರ್ ಫುಡ್ ಅಂತ ಕೇಳಿದ ತಕ್ಷಣ ನಿಮ್ಮ ಮನಸ್ಸಿಗೆ ಬರೋ ಆಹಾರಗಳು ಯಾವುದು? ಒಂದ್ ಕ್ಷಣ ಯೋಚನೆ ಮಾಡಿ ನೋಡಿ. ಹೆಚ್ಚಾಗಿ ವಿದೇಶದಿಂದ ಇಂಪೋರ್ಟ್ ಮಾಡಿರೋ ಕಾಸ್ಟ್ಲಿ ಪದಾರ್ಥಗಳೇ ತಾನೆ? ಸಾಮಾನ್ಯವಾಗಿ ಬ್ಲೂಬೆರಿಗಳು, ಅವಕ್ಯಾಡೋ, ಕ್ವಿನೋವಾದಂತಹ ಆಹಾರಗಳನ್ನ ಸೂಪರ್ ಫುಡ್ ಅಂತಾರೆ. ಹೌದು, ಇವು ಆರೋಗ್ಯಕ್ಕೆ ಒಳ್ಳೇದು, ಒಪ್ಕೊಳ್ತೀನಿ. ಆದ್ರೆ ತುಂಬಾನೇ ದುಬಾರಿ ಅಲ್ವಾ? ಆದ್ರೆ ಒಂದು ವೇಳೆ ಇವೆಲ್ಲವನ್ನು ಮೀರುವಂತಹ ಒಂದು ಪವರ್ಫುಲ್ ಆಹಾರ ನಮ್ಮ ಕೈಗೆಟುವ ಬೆಲೆಯಲ್ಲಿ ನಮ್ಮ ಪಕ್ಕದಲ್ಲೇ ಇದ್ರೆ? ಹಾಗಾದ್ರೆ ನಮ್ಮ ಎರಡನೇ ಭಾಗಕ್ಕೆ ಹೋಗೋಣ. ಆ ನಿಜವಾದ ಸೂಪರ್ ಫುಡ್ ಯಾವುದೋ? ಅದು ನಮ್ಮ ಮನೆಯ ಹಿತ್ತಲಲ್ಲೇ ಇದೆ. ಹೌದು, ನಾವು ಮಾತಾಡ್ತಿರೋದು ನಮ್ಮೆಲ್ಲರ ಪ್ರೀತಿಯ ನುಗ್ಗೆಕಾಯಿ ಮರದ ಎಲೆಗರ ಬಗ್ಗೆ. ಇದನ್ನೇ ಮೊರಿಂಗಾ, ಸಹಜನ್ ಅಥವಾ ಡ್ರಮ್ಸ್ಟಿಕ್ ಎಲೆಗಳು ಅಂತನೂ ಕರೀತಾರೆ. ಸರಿ, ಈಗ ಇದರ ಪವರ್ ನೋಡಿ. ಕೇಳಿದ್ರೆ ಶಾಕ್ ಆಗ್ತೀರಾ? ಪಾಲಕ್ ಸೊಪ್ಪಿಗಿಂತ 8 ಪಟ್ಟು, ಹೌದು 8 ಪಟ್ಟು ಹೆಚ್ಚು ಐರನ್ ಅಂಶ ನುಗ್ಗೆ ಸೊಪ್ಪಿನಲ್ಲಿದೆ. ರಕ್ತಹೀನತೆಯಿಂದ ಬಳಲ್ತಿರುವವರಿಗೆ ಇದಕ್ಕಿಂತ ದೊಡ್ಡ ವರದಾನ ಬೇಕಾ ಹೇಳಿ? ಅಷ್ಟೇನಾ ಅಂದ್ಕೋಬೇಡಿ, ಹಾಲಿನಲ್ಲಿರೋದಕ್ಕಿಂತ ಬರೋಬ್ಬರಿ 12 ಪಟ್ಟು ಹೆಚ್ಚು ಕ್ಯಾಲ್ಶಿಯಂ. ನಮ್ಮ ಮೂಳೆಗಳ ಆರೋಗ್ಯಕ್ಕೆ ಹಾಲ್ ಕುಡೀರಿ ಅಂತಾರೆ, ಆದ್ರೆ ನುಗ್ಗೆ ಸೊಪ್ಪು ಅದಕ್ಕಿಂತ ಎಷ್ಟೋ ಪಟ್ಟು ಹೆಚ್ಚು ಶಕ್ತಿಶಾಲಿ. ಮತ್ತು ಬಾಳೆಹಣ್ಣು ಪೊಟ್ಯಾಸಿಯಂಗೆ ಫೇಮಸ್ ಅಂತ ನಮಗೆಲ್ಲ ಗೊತ್ತು. ಆದ್ರೆ ನುಗ್ಗೆ ಸೊಪ್ಪಿನಲ್ಲಿ ಬಾಳೆಹಣ್ಣಿಗಿಂತ 4 ಪಟ್ಟು ಹೆಚ್ಚು ಪೊಟ್ಯಾಸಿಯಂ ಇದೆ. ಇದು ಬ್ಲಡ್ ಪ್ರೆಷರ್ ಕಂಟ್ರೋಲ್ ಮಾಡೋದಕ್ಕೆ ಮತ್ತು ಹೃದಯದ ಆರೋಗ್ಯಕ್ಕೆ ಸೂಪರ್. ಈ ಲಿಸ್ಟ್ ಇನ್ನೂ ಮುಗಿದಿಲ್ಲ ನೋಡಿ. ಮೊಸರಿಗಿಂತ 9 ಪಟ್ಟು ಹೆಚ್ಚು ಪ್ರೋಟೀನ್, ಬಾದಾಮಿಗಿಂತ 2 ಪಟ್ಟು ಹೆಚ್ಚು ಮೆಗ್ನೀಷಿಯಂ ಮತ್ತು ಕಡಲೆಗಿಂತ 3 ಪಟ್ಟು ಹೆಚ್ಚು ಜಿಂಕ್ ನುಗ್ಗೆ ಸೊಪ್ಪಿನಲ್ಲಿದೆ. ಅಂದ್ರೆ ಒಂದ್ ಕಡೆ ಇಡೀ ಸೂಪರ್ ಫುಡ್ ಮಾರ್ಕೆಟ್, ಇನ್ನೊಂದ್ ಕಡೆ ನಮ್ಮ ಒಂದೇ ಒಂದು ನುಗ್ಗೆ ಸೊಪ್ಪು. ಅಷ್ಟೊಂದು ಪವರ್ಫುಲ್ ಇದು. ಬನ್ನಿ ಮೂರನೇ ಭಾಗಕ್ಕೂ ಹೋಗೋಣ. ನುಗ್ಗೆಯ ಅದ್ಭುತ ಗುಣಗಳು. ಯಾಕೆ ಇದನ್ನ ಸರ್ವರೋಗ ನಿವಾರಣಿ ಅಂತಾರೆ ಗೊತ್ತಾ? ಅದರ ಹಿಂದಿನ ಸೈನ್ಸ್ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ನಮ್ಮ ಇವತ್ತಿನ ಲೈಫ್ ಸ್ಟೈಲ್ನಿಂದ ಬರೋ ಆರೋಗ್ಯ ಸಮಸ್ಯೆಗಳಿಗೆ ಇದು ಹೇಗೆ ಪರಿಹಾರ ಕೊಡುತ್ತೆ ನೋಡೋಣ. ನಮ್ಮ ದೇಹದ ಕಥೆಯಲ್ಲಿ ವಿಲನ್ಗಳು ಯಾರು ಗೊತ್ತಾ? ಅವೇ ಫ್ರೀ ರ್ಯಾಡಿಕಲ್ಗಳು. ಸಿಂಪಲ್ ಆಗಿ ಹೇಳೋದಾದ್ರೆ ಪಲ್ಯೂಷನ್, ಟೆನ್ಷನ್ ಮತ್ತು ನಮ್ಮ ಕೆಟ್ಟ ಫುಡ್ ಹ್ಯಾಬಿಟ್ಸ್ನಿಂದಾಗಿ ಹುಟ್ಟಿಕೊಳ್ಳುವ ಕೆಟ್ಟ ಅಣುಗಳಿವು. ಇವು ನಮ್ಮ ಸೆಲ್ಸ್ಗಳನ್ನು ಡ್ಯಾಮೇಜ್ ಮಾಡಿ ನಮಗೆ ಕಾಯಿಲೆ ಮತ್ತು ಬೇಗ ವಯಸ್ಸಾಗುವಂತೆ ಮಾಡುತ್ತದೆ. ಹಾಗಾದ್ರೆ ನಿಜವಾದ ಸಮಸ್ಯೆ ಏನು? ಅದುವೇ ದೀರ್ಘಕಾಲದ ಉರಿಯೂತ. ಅಂದ್ರೆ ನಮ್ಮ ದೇಹದೊಳಗೆ ನಿರಂತರವಾಗಿ ಸಣ್ಣದಾಗಿ ಬೆಂಕಿ ಉರಿತಾ ಇದ್ದ ಹಾಗೆ. ಇದಕ್ಕೆ ಪರಿಹಾರವೇ ಆಂಟಿಆಕ್ಸಿಡೆಂಟ್ಗಳು. ಇವು ನಮ್ಮ ಬಾಡಿಯ ಫೈರ್ ಫೈಟರ್ಸ್ ಇದ್ದ ಹಾಗೆ ಫ್ರೀ ರ್ಯಾಡಿಕಲ್ಸ್ಗಳನ್ನು ಸೈಲೆಂಟ್ ಮಾಡಿ ಆ ಉರಿಯೋ ಬೆಂಕಿಯನ್ನು ನಂದಿಸ್ಬಿಡ್ತವೆ. ಆಂಟಿಆಕ್ಸಿಡೆಂಟ್ಗಳ ವಿಷಯಕ್ಕೆ ಬಂದ್ರೆ ನುಗ್ಗೆ ಸೊಪ್ಪು ಕಿಂಗ್ ಅಂತಾನೆ ಹೇಳ್ಬಹುದು. ನಾವು ನೆಲ್ಲಿಕಾಯಿ, ಬ್ಲೂಬೆರಿಗಳನ್ನೇ ಬೆಸ್ಟ್ ಅನ್ಕೊಂಡಿದ್ವಿ, ಆದ್ರೆ ಮೊರಿಂಗಾ ಅದನ್ನೂ ಮೀರಿಸುತ್ತೆ. ಅಷ್ಟೇ ಯಾಕೆ, ಗ್ರೀನ್ ಟೀ ಎಲ್ಲ ಇದ್ರ ಮುಂದೆ ಏನೂ ಅಲ್ಲ. ಇದರ ಬಗ್ಗೆ ನಮ್ಮ ಪ್ರಾಚೀನ ಆಯುರ್ವೇದ ಗ್ರಂಥಗಳಲ್ಲೇ ಹೇಳಿದ್ದಾರೆ. ಆಯುರ್ವೇದದಲ್ಲಿ ಶಿಗ್ರು ಅಂತ ಕರೆಯೋ ನುಗ್ಗೆ ಸೊಪ್ಪಿನ ಬಗ್ಗೆ ಹೀಗಿದೆ: ಯಾರು ರೆಗ್ಯುಲರ್ ಆಗಿ ಶಿಗ್ರು ತಿಂತಾರೋ ಅವರ ಚರ್ಮದ ಮೇಲಿನ ಸುಕ್ಕುಗಳು ತಡವಾಗಿ ಬರುತ್ತೆ ಮತ್ತು ಸ್ಕಿನ್ ಗ್ಲೋ ತುಂಬಾ ಕಾಲ ಹಾಗೇ ಇರುತ್ತೆ. ನುಗ್ಗೆ ನಮ್ಮ ದೇಹದ ಫೌಂಡೇಶನ್ ಅನ್ನೇ ಸ್ಟ್ರಾಂಗ್ ಮಾಡುತ್ತೆ. ಹೇಗೆ ಅಂತೀರಾ? ಇದರಲ್ಲಿರೋ ಕ್ಯಾಲ್ಶಿಯಂ, ವಿಟಮಿನ್ ಕೆ ಮತ್ತು ಮೆಗ್ನೀಷಿಯಂ ಮೂಳೆಗಳನ್ನ ಗಟ್ಟಿ ಮಾಡುತ್ತೆ. ಇದರಲ್ಲಿ ಐರನ್ ಜಾಸ್ತಿ ಇರೋದ್ರಿಂದ ರಕ್ತಹೀನತೆ ಮತ್ತು ಸುಸ್ತು ಅನ್ನೋದೇ ಇರಲ್ಲ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಇದು ನಮ್ಮ ಕರಳಿನಲ್ಲಿ ವಿಟಮಿನ್ B12 ಉತ್ಪಾದನೆ ಮಾಡುವ ಒಳ್ಳೆ ಬ್ಯಾಕ್ಟೀರಿಯಾಗಳಿಗೆ ಬೇಕಾದ ವಾತಾವರಣವನ್ನ ಸೃಷ್ಟಿ ಮಾಡುತ್ತೆ. ಇಲ್ಲಿ ನಾನು ನನ್ನ ಸ್ವಂತ ಅನುಭವವನ್ನೇ ಹೇಳ್ತೀನಿ. ನನ್ನ ವಿಟಮಿನ್ B12 ಲೆವೆಲ್ 161ಗೆ ಇಳಿದಿತ್ತು. ನಾನು ಬೇರೇನೂ ಮಾಡ್ಲಿಲ್ಲ, ಜಸ್ಟ್ ನುಗ್ಗೆ ಸೊಪ್ಪನ್ನ ಡೈಟ್ಗೆ ಸೇರ್ಸ್ಕೊಂಡೆ. ನಂಬ್ತಿರೋ ಇಲ್ವೋ, 2 ತಿಂಗಳಲ್ಲಿ ಅದು 444ಕ್ಕೆ ಬಂತು. ಇದು ನುಗ್ಗೆ ಸೊಪ್ಪಿನ ಶಕ್ತಿಗೆ ಲೈವ್ ಎಕ್ಸಾಂಪಲ್. ಇಷ್ಟೇ ಅಲ್ಲ, ನಮ್ಮ ಪ್ರಮುಖ ಅಂಗಗಳನ್ನು ಇದು ಕಾಪಾಡುತ್ತೆ.
ಇದು ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಮಾಡಿ ಹಾರ್ಟ್ ಅಟ್ಯಾಕ್ ರಿಸ್ಕ್ನ 52% ವರೆಗೆ ಕಡಿಮೆ ಮಾಡಬಹುದು. ಶುಗರ್ ಲೆವೆಲ್ ಕಂಟ್ರೋಲ್ ಮಾಡುತ್ತೆ. ಲಿವರ್ ಸಮಸ್ಯೆಗಳಿಗೆ ಮತ್ತು ಕೀಲು ನೋವಿನಂತಹ ಸಮಸ್ಯೆಗಳಿಗೂ ಇದರ ಉರಿಯೂತ ನಿವಾರಕ ಗುಣಗಳು ತುಂಬಾ ಸಹಾಯ ಮಾಡುತ್ತವೆ. ಸರಿ, ಇಷ್ಟೆಲ್ಲ ಒಳ್ಳೆ ಗುಣಗಳಿದೆ, ಆದ್ರೆ ಇದನ್ ತಿನ್ನೋದ್ ಹೇಗೆ ಅಂತ ಯೋಚನೆ ಮಾಡ್ತಿದ್ರಾ? ಬನ್ನಿ, ಈಗ ನಮ್ಮ 4ನೇ ಭಾಗಕ್ಕೆ ಹೋಗೋಣ. ನುಗ್ಗೆಯನ್ನು ತಿನ್ನಲು ತುಂಬಾ ಸುಲಭವಾದ ಮಾರ್ಗಗಳು. ಇದೊಂದು ಪ್ರಾಕ್ಟಿಕಲ್ ಗೈಡ್. ತುಂಬಾ ಸುಲಭವಾದ ದಾರಿ ಅಂದ್ರೆ ಇದರ ಹರ್ಬಲ್ ಟೀ ಮಾಡೋದು. ಒಂದು ಪಾತ್ರೆಗೆ 1 ಲೋಟ ನೀರು ಮತ್ತು ಸ್ವಲ್ಪ ಫ್ರೆಶ್ ನುಗ್ಗೆ ಸೊಪ್ಪು ಹಾಕಿ. ಟೇಸ್ಟ್ಗೆ ಸ್ವಲ್ಪ ಶುಂಠಿ, ಏಲಕ್ಕಿ, ಚಕ್ಕೆ ಸೇರಿಸಬಹುದು. 5 ನಿಮಿಷ ಸಣ್ಣ ಉರಿಯಲ್ಲಿ ಕುದಿಸಿ, ಆಮೇಲೆ ಸೋಸಿ ಕುಡಿಯಿರಿ. ಈ ಟೀ ಬ್ಲಡ್ ಪ್ಯೂರಿಫೈ ಮಾಡ್ತದೆ ಮತ್ತು ಸ್ಕಿನ್ಗೆ ಒಳ್ಳೆ ಗ್ಲೋ ಕೊಡುತ್ತೆ. ಇನ್ನು ಬೇರೆ ಬೇರೆ ರೀತಿಯಲ್ಲಿ ಬಳಸಬಹುದು. ಅನ್ನ ಅಥವಾ ನವಣೆ ಬೇಯಿಸುವಾಗ ಹಾಕಿ, ಚಪಾತಿ ಹಿಟ್ಟಿಗೆ ಸೇರಿಸಿ ಕಲಸಿ, ನೀವು ಮಾಡೋ ಯಾವುದೇ ಸಾಂಬಾರು ಅಥವಾ ಪಲ್ಯಕ್ಕೆ ಪಾಲಕ್ ಸೊಪ್ಪಿನ ಹಾಗೆ ಹಾಕಿ, ಚಟ್ನಿಗೆ ಹಾಕಬಹುದು, ಅಥವಾ ಇದರ ಪೌಡರ್ ಮಾಡಿ ಮಜ್ಜಿಗೆಗೆ ಮಿಕ್ಸ್ ಮಾಡಿ ಕುಡಿಯಿರಿ. ಇದು ಹೊಟ್ಟೆಗೆ ತುಂಬಾ ಒಳ್ಳೆಯದು. ಇದರ ದೊಡ್ಡ ಪ್ಲಸ್ ಪಾಯಿಂಟ್ ಅಂದ್ರೆ ಇದಕ್ಕೆ ತನ್ನದೇ ಆದ ಸ್ಟ್ರಾಂಗ್ ಟೇಸ್ಟ್ ಇಲ್ಲ, ಸೊ ಅಡಿಗೆ ರುಚಿ ಹಾಳಾಗುತ್ತೆ ಅನ್ನೋ ಚಿಂತೆಯೇ ಬೇಡ. ಸರಿ, ಈಗ ನಮ್ಮ ಕೊನೆಯ ಭಾಗಕ್ಕೆ ಬಂದಿದ್ದೇವೆ, ಪ್ರಕೃತಿಯ ಅಮೂಲ್ಯವಾದ ಕೊಡುಗೆ. ಇಲ್ಲಿಯವರೆಗೆ ನಾವು ನೋಡಿದ ಎಲ್ಲಾ ವಿಷಯಗಳನ್ನು ಒಟ್ಟುಗೂಡಿಸಿ ನುಗ್ಗೆಯನ್ನು ಪ್ರಕೃತಿಯ ಒಂದು ಶಕ್ತಿಶಾಲಿ ಮೆಡಿಸಿನ್ ಆಗಿ ನೋಡೋಣ. ಕೊನೆಯದಾಗಿ ಒಂದು ಪ್ರಶ್ನೆ. ನಮ್ಮ ಆರೋಗ್ಯದ ಸಮಸ್ಯೆಗಳಿಗೆಲ್ಲ ದೊಡ್ಡ ದೊಡ್ಡ ಲ್ಯಾಬ್ಗಳಲ್ಲಿ ಔಷಧಿ ತಯಾರಾಗ್ಬೇಕಂತಿಲ್ಲ. ಬದಲಿಗೆ ನಮ್ಮ ಸುತ್ತಮುತ್ತಲೇ ಫ್ರೀಯಾಗಿ ಬೆಳೆಯುತ್ತಿರೋ ಗಿಡಗಳಲ್ಲೇ ಪರಿಹಾರ ಇದ್ರೆ, ಬಹುಶಃ ನಾವು ಮಾಡಬೇಕಾಗಿರೋದು ಇಷ್ಟೇ: ನಮ್ಮ ಸುತ್ತಮುತ್ತಲಿನ ಪ್ರಕೃತಿಯನ್ನು ಸರಿಯಾಗಿ ಗಮನಿಸಿ ಅದು ಕೊಡೋ ಗಿಫ್ಟ್ಸ್ನ ಸ್ವೀಕರಿಸೋದು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಶ್ಲೇಷಣೆಯನ್ನು ಲೈಕ್ ಮಾಡಿ. ಇದೇ ತರಹದ ಹೆಚ್ಚಿನ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ಒಳ್ಳೆ ಮಾಹಿತಿಯನ್ನ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ.